ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ರಿಪೋರ್ಟರ್ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಬಹಳ ಹೆಮ್ಮೆ ಅನಿಸ್ತಾ ಇದೆ, ಇನ್ನೊಂದ್ ಕಡೆ ಬಹಳ ಕುತೂಹಲ. ಜೊತೆಗೆ ಸುನೀತಾ ವಿಲಿಯಮ್ಸ್ ಮಾಡಿರುವಂತಹ ಸಾಧನೆ ಅಷ್ಟಿಷ್ಟಲ್ಲ, ಜೊತೆಗೆ ಅವರು ಪಟ್ಟಂತ ಕಷ್ಟ ಇರ್ಬೋದು, ಟಾಸ್ಕ್ ಇರ್ಬೋದು, ಪ್ರತಿಯೊಂದು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಕಂಪ್ಲೀಟ್ ಆಗಿ ಈಗ ಕವರ್ ಮಾಡ್ತಾ ಇರುವಂತದ್ದು ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಎಷ್ಟು ಹೊತ್ತಿಗೆ ರೀಚ್ ಆಗ್ತಾರೆ, ಜೊತೆಗೆ ಈ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ನಿಕೇಶ್, ಖಂಡಿತ ಇಡೀ ಪ್ರಪಂಚದಾದ್ಯಂತ ಇದೀಗ ಸುನೀತಾ ವಿಲಿಯಮ್ಸ್ ಅವರದ್ದೇ ಸುದ್ದಿ. ಯಾಕಂದ್ರೆ ಇಂದು ಅಂದ್ರೆ ನಾಳೆ ಬೆಳಗ್ಗೆ 3:27 ಸುಮಾರಿಗೆ ಭೂಮಿಗೆ ಬಂದು ತಲುಪುವಂತಹ ಕೆಲಸ ಆಗ್ತಾ ಇದೆ. ಸುನೀತಾ ವಿಲಿಯಮ್ಸ್ ಸೇರಿದಂತೆ ಗಗನಯಾತ್ರೆ ಮಾಡಲು ಹೊರಟಿದ್ದಂತಹ ಇಬ್ಬರನ್ನ ಅಂದ್ರೆ ಸುನೀತಾ ವಿಲಿಯಮ್ಸ್ ಸೇರಿದಂತೆ ಇಬ್ಬರು ಕೂಡ ನಾಳೆ ಬೆಳಗ್ಗೆ 3:27 ಸುಮಾರಿಗೆ ಫ್ಲೋರಿಡಾ ಸಮುದ್ರದ ಭಾಗದಲ್ಲಿ ಭೂಮಿಗೆ ಸೇರ್ಪಡೆಯಾಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ಇದೊಂದು ರೀತಿ ಭಾರತಕ್ಕೆ ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು. ಯಾಕಂದ್ರೆ ಸುನೀತಾ ವಿಲಿಯಮ್ಸ್ ಅವರು 9 ದಿನಗಳಿಗಾಗಿ ಗಗನಯಾತ್ರೆಯನ್ನ ಕೈಗೊಂಡಿದ್ರು. ಆದ್ರೆ ಅದು 9 ತಿಂಗಳುಗಳ ಕಾಲ ಅವರ ಪರಿಶ್ರಮ ಏನಿದೆ, ಅವರ ಒಂದು ತ್ಯಾಗ ಏನಿದೆ, ಇಡೀ ಜೀವವನ್ನ ಪಣಕ್ಕಿಟ್ಟು ಈ ಒಂದು ಗಗನಯಾತ್ರೆಯನ್ನ ಕೈಗೊಂಡಿದ್ರು. ಹಲವು ಅಧ್ಯಯನಗಳನ್ನ ಕೂಡ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ 9 ದಿನಗಳ ಕಾಲ ಅಧ್ಯಯನ ನಡೆಸಲು ಗಗನಯಾತ್ರೆಯನ್ನ ಕೈಗೊಂಡಿದ್ದಂತಹ ಸುನೀತಾ ವಿಲಿಯಮ್ಸ್ 9 ತಿಂಗಳ ಕಾಲ ಅಲ್ಲಿನ ವನವಾಸವನ್ನ ಅನುಭವಿಸಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ, ಜೊತೆಗೆ 9 ತಿಂಗಳ ಕಾಲ ಅವರು ಪಟ್ಟಂತಹ ಕಷ್ಟ ಏನಿತ್ತು ಅವೆಲ್ಲವನ್ನು ಕೂಡ ನಾವು ನಾಳೆ ಅಂದ್ರೆ 3:26 ಲ್ಯಾಂಡ್ ಆಗಲಿರುವಂತದ್ದು. ಈಗಾಗಲೇ ರಾಕೆಟ್ಗಳು ಕೂಡ ಅಲ್ಲಿಂದ ಬರ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇದೊಂದು ದೇಶದಲ್ಲಿ ಬಹಳ ಹೆಮ್ಮೆಯ ವಿಚಾರ. ಯಾಕಂದ್ರೆ ಗಗನಯಾತ್ರೆ ಕೈಗೊಂಡಂತಹ ಸಂದರ್ಭದಲ್ಲಿ ಇಡೀ ಪ್ರಪಂಚದ, ಅದರಲ್ಲೂ ಭಾರತದ ಮೂಲದಿಂದ ಪ್ರಮುಖವಾಗಿ ಗುಜರಾತ್ನ ಮೂಲದವರಾದ ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ರು. ಸುನೀತಾ ವಿಲಿಯಮ್ಸ್ ಅವರು ಸಾಕಷ್ಟು ಸಂಶೋಧನೆಗಳನ್ನ ಕೂಡ ಮಾಡಿರುವಂತದ್ದು ಇವೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇದೆಲ್ಲದರ ಜೊತೆಗೆ 3:26 ಸುಮಾರಿಗೆ ಇಡೀ ದೇಶ ಜೊತೆಗೆ ಇಡೀ ಜಗತ್ತು ಕಾಯ್ತಾ ಇರತಕ್ಕಂತಹ ಈ ಸಂಶೋಧನೆಯನ್ನ ಮುಗಿಸಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಸಂಶೋಧನೆಯನ್ನ ಮುಗಿಸಿ ಭೂಮಿಯನ್ನ ತಲುಪ್ತಾ ಇರತಕ್ಕಂಥದ್ದು. ನಿಜಕ್ಕೂ ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿಂದ ಬರುವಂತಹ ಸಂದರ್ಭದಲ್ಲಿ ಗ್ರಾವಿಟಿ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಯಾಕಂದ್ರೆ ಕೊನೆಯ 56 ನಿಮಿಷಗಳು ಅಂದ್ರೆ 3:26ಕ್ಕಿಂತ ಹಿಂದೆ 56 ನಿಮಿಷಗಳು ಬಹಳ ಪ್ರಮುಖವಾಗುತ್ತೆ. ಪ್ರತಿಯೊಂದು ಗ್ರಾವಿಟಿ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಭೂಮಿಯನ್ನ ಹೊರತುಪಡಿಸಿ ಅಂದ್ರೆ ಸಾವಿರಾರು ಕಿಲೋಮೀಟರ್ ಭೂಮಿಯನ್ನ ಹೊರತುಪಡಿಸಿ ಹೋಗಿರೋದ್ರಿಂದ ಆ ಗ್ರಾವಿಟಿಯ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಎಫೆಕ್ಟ್ ಆದ್ರೂ ಕೂಡ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ನಾಸಾ ಮಾಹಿತಿಯನ್ನ ತಿಳಿಸ್ತಾ ಇದೆ. ನಾಸಾ ಮಾಹಿತಿಯ ಪ್ರಕಾರ ಆ ಒಂದು 56 ನಿಮಿಷಗಳ ಕೊನೆಯ ಕಾಲ ಏನಿದೆ ಇದೊಂದು ಮಹತ್ವದ ಘಟ್ಟವಾಗುತ್ತೆ. ಸುನೀತಾ ವಿಲಿಯಮ್ಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಿರಲಿ ಅಂತ ಹೇಳಿ ಇಡೀ ದೇಶ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ. ಯಾಕಂದ್ರೆ ಇಡೀ ದೇಶದ ಒಂದು ಅಧ್ಯಯನದ ಮೂಲಕ ಅಧ್ಯಯನವನ್ನ ಮಾಡಿ ದೇಶಕ್ಕೆ ಒಂದಷ್ಟು ಉಪಯೋಗವನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ದೇಶದ ಪ್ರತಿನಿಧಿಯಾಗಿ ಗಗನಯಾತ್ರೆಯನ್ನ ಕೈಗೊಂಡಂತಹ ಸುನೀತಾ ವಿಲಿಯಮ್ಸ್ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಇದು ಇಡೀ ದೇಶ, ಇಡೀ ಪ್ರಪಂಚ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಈಗಾಗಲೇ ಭಾರತ, ಅಮೆರಿಕ ಹಾಗೂ ವಿಶ್ವದಾದ್ಯಂತ ಈ ಒಂದು ಕ್ಷಣಕ್ಕೆ ಅಂದ್ರೆ ನಾಳೆಯ 3:26 ಏನಿದೆ ಈ ಒಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಇದನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ಜಗತ್ತು ಕಾಯ್ತಾ ಇದೆ ಅಂತಾನೆ ಹೇಳಬಹುದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ.
ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ಭೂಮಿಗೆ ಬರ್ತಾರೆ, ಆ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ. ಆದ್ರೆ ಬಹಳ ಪ್ರಮುಖವಾಗಿ ಜೀವನ ಶೈಲಿ ಕೂಡ ಅಷ್ಟೇ ಗಂಭೀರವಾಗಿರುತ್ತೆ. ಯಾಕಂದ್ರೆ ಭೂಮಿ ಮೇಲಿರೋರು 9 ತಿಂಗಳು ಬಾಹ್ಯಾಕಾಶ, ಜೊತೆಗೆ ಬಂದಂತ ಸಂದರ್ಭದಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ರಿಪೋರ್ಟರ್ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಬಹಳ ಹೆಮ್ಮೆ ಅನಿಸ್ತಾ ಇದೆ, ಇನ್ನೊಂದ್ ಕಡೆ ಬಹಳ ಕುತೂಹಲ. ಜೊತೆಗೆ ಸುನೀತಾ ವಿಲಿಯಮ್ಸ್ ಮಾಡಿರುವಂತಹ ಸಾಧನೆ ಅಷ್ಟಿಷ್ಟಲ್ಲ, ಜೊತೆಗೆ ಅವರು ಪಟ್ಟಂತ ಕಷ್ಟ ಇರ್ಬೋದು, ಟಾಸ್ಕ್ ಇರ್ಬೋದು, ಪ್ರತಿಯೊಂದು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಕಂಪ್ಲೀಟ್ ಆಗಿ ಈಗ ಕವರ್ ಮಾಡ್ತಾ ಇರುವಂತದ್ದು ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಎಷ್ಟು ಹೊತ್ತಿಗೆ ರೀಚ್ ಆಗ್ತಾರೆ, ಜೊತೆಗೆ ಈ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ನಿಕೇಶ್, ಖಂಡಿತ ಇಡೀ ಪ್ರಪಂಚದಾದ್ಯಂತ ಇದೀಗ ಸುನೀತಾ ವಿಲಿಯಮ್ಸ್ ಅವರದ್ದೇ ಸುದ್ದಿ. ಯಾಕಂದ್ರೆ ಇಂದು ಅಂದ್ರೆ ನಾಳೆ ಬೆಳಗ್ಗೆ 3:27 ಸುಮಾರಿಗೆ ಭೂಮಿಗೆ ಬಂದು ತಲುಪುವಂತಹ ಕೆಲಸ ಆಗ್ತಾ ಇದೆ. ಸುನೀತಾ ವಿಲಿಯಮ್ಸ್ ಸೇರಿದಂತೆ ಗಗನಯಾತ್ರೆ ಮಾಡಲು ಹೊರಟಿದ್ದಂತ ಇಬ್ಬರನ್ನ ಅಂದ್ರೆ ಸುನೀತಾ ವಿಲಿಯಮ್ಸ್ ಸೇರಿದಂತೆ ಇಬ್ಬರು ಕೂಡ ನಾಳೆ ಬೆಳಗ್ಗೆ 3:27 ಸುಮಾರಿಗೆ ಫ್ಲೋರಿಡಾ ಸಮುದ್ರದ ಭಾಗದಲ್ಲಿ ಭೂಮಿಗೆ ಸೇರ್ಪಡೆಯಾಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ಇದೊಂದು ರೀತಿ ಭಾರತಕ್ಕೆ ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು. ಯಾಕಂದ್ರೆ ಸುನೀತಾ ವಿಲಿಯಮ್ಸ್ ಅವರು 9 ದಿನಗಳಿಗಾಗಿ ಗಗನಯಾತ್ರೆಯನ್ನ ಕೈಗೊಂಡಿದ್ರು. ಆದ್ರೆ ಅದು 9 ತಿಂಗಳುಗಳ ಕಾಲ ಅವರ ಪರಿಶ್ರಮ ಏನಿದೆ, ಅವರ ಒಂದು ತ್ಯಾಗ ಏನಿದೆ, ಇಡೀ ಜೀವವನ್ನ ಪಣಕ್ಕಿಟ್ಟು ಈ ಒಂದು ಗಗನಯಾತ್ರೆಯನ್ನ ಕೈಗೊಂಡಿದ್ರು. ಹಲವು ಅಧ್ಯಯನಗಳನ್ನ ಕೂಡ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ 9 ದಿನಗಳ ಕಾಲ ಅಧ್ಯಯನ ನಡೆಸಲು ಗಗನಯಾತ್ರೆಯನ್ನ ಕೈಗೊಂಡಿದ್ದಂತಹ ಸುನೀತಾ ವಿಲಿಯಮ್ಸ್ 9 ತಿಂಗಳ ಕಾಲ ಅಲ್ಲಿನ ವನವಾಸವನ್ನ ಅನುಭವಿಸಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ, ಜೊತೆಗೆ 9 ತಿಂಗಳ ಕಾಲ ಅವರು ಪಟ್ಟಂತಹ ಕಷ್ಟ ಏನಿತ್ತು ಅವೆಲ್ಲವನ್ನು ಕೂಡ ನಾವು ನಾಳೆ ಅಂದ್ರೆ 3:26 ಲ್ಯಾಂಡ್ ಆಗಲಿರುವಂತದ್ದು. ಈಗಾಗಲೇ ರಾಕೆಟ್ಗಳು ಕೂಡ ಅಲ್ಲಿಂದ ಬರ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇದೊಂದು ದೇಶದಲ್ಲಿ ಬಹಳ ಹೆಮ್ಮೆಯ ವಿಚಾರ. ಯಾಕಂದ್ರೆ ಗಗನಯಾತ್ರೆ ಕೈಗೊಂಡಂತಹ ಸಂದರ್ಭದಲ್ಲಿ ಇಡೀ ಪ್ರಪಂಚದ, ಅದರಲ್ಲೂ ಭಾರತದ ಮೂಲದಿಂದ ಪ್ರಮುಖವಾಗಿ ಗುಜರಾತ್ನ ಮೂಲದವರಾದ ವಿಲಿಯಮ್ಸ್ ಅಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ರು. ಸುನೀತಾ ವಿಲಿಯಮ್ಸ್ ಅವರು ಸಾಕಷ್ಟು ಸಂಶೋಧನೆಗಳನ್ನ ಕೂಡ ಮಾಡಿರುವಂತದ್ದು. ಇವೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇದೆಲ್ಲದರ ಜೊತೆಗೆ 3:26 ಸುಮಾರಿಗೆ ಇಡೀ ದೇಶ ಜೊತೆಗೆ ಇಡೀ ಜಗತ್ತು ಕಾಯ್ತಾ ಇರತಕ್ಕಂತಹ ಈ ಸಂಶೋಧನೆಯನ್ನ ಮುಗಿಸಿ ಅಂದ್ರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಸಂಶೋಧನೆಯನ್ನ ಮುಗಿಸಿ ಭೂಮಿಯನ್ನ ತಲುಪ್ತಾ ಇರತಕ್ಕಂಥದ್ದು. ನಿಜಕ್ಕೂ ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿಂದ ಬರುವಂತಹ ಸಂದರ್ಭದಲ್ಲಿ ಗ್ರಾವಿಟಿ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಯಾಕಂದ್ರೆ ಕೊನೆಯ 56 ನಿಮಿಷಗಳು ಅಂದ್ರೆ 3:26ಕ್ಕಿಂತ ಹಿಂದೆ 56 ನಿಮಿಷಗಳು ಬಹಳ ಪ್ರಮುಖವಾಗುತ್ತೆ. ಪ್ರತಿಯೊಂದು ಗ್ರಾವಿಟಿ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಭೂಮಿಯನ್ನ ಹೊರತುಪಡಿಸಿ ಅಂದ್ರೆ 1000 ಕಿಲೋಮೀಟರ್ ಭೂಮಿಯನ್ನ ಹೊರತುಪಡಿಸಿ ಹೋಗಿರೋದ್ರಿಂದ ಆ ಗ್ರಾವಿಟಿಯ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಎಫೆಕ್ಟ್ ಆದ್ರೂ ಕೂಡ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ನಾಸಾ ಮಾಹಿತಿಯನ್ನ ತಿಳಿಸ್ತಾ ಇದೆ. ನಾಸಾ ಮಾಹಿತಿಯ ಪ್ರಕಾರ ಆ ಒಂದು 56 ನಿಮಿಷಗಳ ಕೊನೆಯ ಕಾಲ ಏನಿದೆ, ಇದೊಂದು ಮಹತ್ವದ ಘಟ್ಟವಾಗುತ್ತೆ. ಸುನೀತಾ ವಿಲಿಯಮ್ಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಿರಲಿ ಅಂತ ಹೇಳಿ ಇಡೀ ದೇಶ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ. ಯಾಕಂದ್ರೆ ಇಡೀ ದೇಶದ ಒಂದು ಅಧ್ಯಯನದ ಮೂಲಕ ಅಧ್ಯಯನವನ್ನ ಮಾಡಿ ದೇಶಕ್ಕೆ ಒಂದಷ್ಟು ಉಪಯೋಗವನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ದೇಶದ ಪ್ರತಿನಿಧಿಯಾಗಿ ಗಗನಯಾತ್ರೆಯನ್ನ ಕೈಗೊಂಡಂತಹ ಸುನೀತಾ ವಿಲಿಯಮ್ಸ್ ಏನಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಇದು ಇಡೀ ದೇಶ, ಇಡೀ ಪ್ರಪಂಚ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಈಗಾಗಲೇ ಭಾರತ, ಅಮೆರಿಕ ಹಾಗೂ ವಿಶ್ವದಾದ್ಯಂತ ಈ ಒಂದು ಕ್ಷಣಕ್ಕೆ ಅಂದ್ರೆ ನಾಳೆಯ 3:26 ಏನಿದೆ, ಈ ಒಂದು ಮಹತ್ವದ ಕ್ಷಣಕ್ಕೆ
ಸಾಕ್ಷಿ ಆಗ್ತಾ ಇದೆ. ಇದನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ಜಗತ್ತು ಕಾಯ್ತಾ ಇದೆ ಅಂತಾನೆ ಹೇಳ್ಬಹುದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ಭೂಮಿಗೆ ಬರ್ತಾರೆ, ಆ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ. ಆದ್ರೆ ಬಹಳ ಪ್ರಮುಖವಾಗಿ ಜೀವನ ಶೈಲಿ ಕೂಡ ಅಷ್ಟೇ ಗಂಭೀರವಾಗಿರುತ್ತೆ. ಯಾಕಂದ್ರೆ ಭೂಮಿ ಮೇಲಿರೋರು 9 ತಿಂಗಳು ಬಾಹ್ಯಾಕಾಶ ಜೊತೆಗೆ ಬಂದಂತ ಸಂದರ್ಭ